ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಒಂದು ಡ್ರೆಸ್ ಮೆಟೀರಿಯಲ್ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ವೆಸ್ಟರ್ನ್ ಲುಕ್ ಇರುವಂತಹ ಒಂದು ಡ್ರೆಸ್ ಮೆಟೀರಿಯಲ್ ಆಗಿದೆ. ಸೊ ಈ ಒಂದು ಡ್ರೆಸ್ನ ನೋಡಿದರೆ ಖಂಡಿತವಾಗ್ಲೂ ನೀವು ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ. ಸೊ ಅದಕ್ಕೂ ಮೊದಲು ನಾವು ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ನನಗೂ ಹಾಗೂ ನಾನು ಮಾಡುವಂತಹ ವಿಡಿಯೋಗಳಿಗೂ ಜೊತೆಗೆ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ಬೇಗ ಅನ್ಬಾಕ್ಸ್ ಮಾಡೋಣ. ಈ ಒಂದು ವೆಸ್ಟರ್ನ್ ಲುಕ್ ಇರುವಂತಹ ಡ್ರೆಸ್ ಬಂದ್ಬಿಟ್ಟು ಅದರ ಕಲರ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಕಲರ್ ಆಗಿದೆ. ಸೊ ಯಾವ ಕಲರ್? ಓಕೆ, ಎಸ್, ನೋಡಿದ್ರಾ, ನನ್ನ ಫೇವ್ರೆಟ್ ಕಲರ್ ಅಂತ ಹೇಳಿದೆ. ಇದು ಬಂದ್ಬಿಟ್ಟು ಕಾಫಿ ಕಲರು, ನಾವೇನು ಕಾಫಿ ಕುಡಿತೀವೋ ಆ ಕಲರ್ ಆಗಿದೆ. ಸೊ ಇದು ನನ್ನ ಫೇವ್ರೆಟ್ ಕಲರ್ ಅಂಥೇಳಿ ಹೇಳಿದ್ದೀನಿ ಸಾಕಷ್ಟು ಬಾರಿ. ಈ ಒಂದು ಡ್ರೆಸ್ ಬಂದ್ಬಿಟ್ಟು ಖಂಡಿತವಾಗ್ಲೂ ಬಾಡಿಕಾನ್ ಡ್ರೆಸ್ಸೇ, ಆದರೆ ವೆಸ್ಟರ್ನ್ ಲುಕ್ಕಲ್ಲಿರುವಂತಹ ಒಂದು ಬಾಡಿಕಾನ್ ಡ್ರೆಸ್ ಆಗಿದೆ. ಮಾಮೂಲಾಗಿ ಬಾಡಿಕಾನ್ ಡ್ರೆಸ್ ಅಂದರೆ ಹೇಗಿರುತ್ತೆ ಅಂತಂದರೆ ಸಾಧಾರಣವಾಗಿ ಟಾಪ್ ಟು ಬಾಟಮ್ ಒಂದೇ ಥರನೇ ಇರುತ್ತೆ. ಬಟ್ ಈ ಒಂದು ಡ್ರೆಸ್ಸಲ್ಲಿ ಆ ಥರ ಇಲ್ಲ. ಟಾಪಲ್ಲಿ ಸ್ವಲ್ಪ ವೆಸ್ಟರ್ನ್ ಲುಕ್ ಜಾಸ್ತಿನೇ ಕೊಟ್ಟಿದ್ದಾರೆ. ಹಾಕ್ದಾಗಂತೂ ಸಿಕ್ಕಾಪಟ್ಟೆ ಹಾಟಾಗಿ ಕಾಣಿಸ್ತಾರೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾರ್ಯಾರು ವೆಸ್ಟರ್ನ್ ಡ್ರೆಸ್ನ, ಅದರಲ್ಲೂ ಬಾಡಿಕಾನ್ ಡ್ರೆಸ್ನ ಲೈಕ್ ಮಾಡ್ತಿರೋ ಅವರಿಗೆ ಈ ಡ್ರೆಸ್ಸು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಟಾಪಲ್ಲಿ ಸ್ವಲ್ಪ ಡಿಸೈನ್ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಹಾಗೆ ಏನು ಅಂತಂದರೆ ಈ ಒಂದು ಡ್ರೆಸ್ನ ಸೈಡಲ್ಲಿ, ಅಂದರೆ ಏನು ಎರಡು ಸೈಡ್ ಕಡೆ ಏನು ಬರುತ್ತೋ ಬಾಟಮಲ್ಲಿ, ಆ ಸೈಡ್ಸು ಸ್ವಲ್ಪ ಏನು ಅಂತಂದರೆ ಎಲಾಸ್ಟಿಕ್ ಕೊಟ್ಬಿಟ್ಟು ಆ ರಿಂಕಲ್ಸ್ ಥರ ಮಾಡಿದ್ದಾರೆ. ಅದು ಸ್ವಲ್ಪ ಏನು ಅಂದರೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ಬಟ್ ಇದು ನೋಡಬೇಕಾದ್ರೆ ಸಾಧಾರಣವಾಗಿ ಕಾಣಿಸುತ್ತೆ, ಏನು ಮಾಮೂಲು ಡ್ರೆಸ್ಸೇ ಅನಿಸತ್ತೆ. ಆದರೆ ಇದನ್ನು ವೇರ್ ಮಾಡಿದಾಗ ಖಂಡಿತವಾಗ್ಲೂ ಈ ಒಂದು ಡ್ರೆಸ್ನ ಲುಕ್ಕು ಹಾಕಿದವರು ಸಿಕ್ಕಾಪಟ್ಟೆ ಚೇಂಜಸ್ ಕಾಣುತ್ತೆ. ಅಂದರೆ ಅದರ ಔಟ್ಫಿಟ್ ಏನಿರುತ್ತೋ ಅದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಅದರ ಔಟ್ಲುಕ್ ಹೇಗಿದೆ ಅನ್ನೋದನ್ನು ಕೂಡ ನಾನಿವಾಗ ತೋರಿಸ್ತೀನಿ. ಇವಾಗ ನಾನೇನು ನಿಮಗೆ ಡ್ರೆಸ್ನ ತೋರಿಸ್ತಾ ಇದ್ನೋ ಇಷ್ಟ ತನಕ, ಸೊ ಅದರ ಔಟ್ಫಿಟ್ಟು ನೀವು ವೇರ್ ಮಾಡಿದ ನಂತರ ಸೊ ಇದೇ ಥರ ಬರುತ್ತೆ. ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಇದೇ ಥರನೇ ಬರುತ್ತೆ, ಯಾವುದೇ ಥರದ ಚೇಂಜಸ್ ಇಲ್ಲ. ಸೊ ಕೆಲವೊಂದು ಡ್ರೆಸ್ಸಲ್ಲಿ ಏನಾಗುತ್ತೆ ಅಂದರೆ ನಾವು ತರಿಸೋದೊಂದು ಮತ್ತು ಅದು ಇರೋದು ಒಂದು ಆ ಥರ ಆಗುತ್ತೆ. ಬಟ್ ಈ ಡ್ರೆಸ್ಸಲ್ಲಿ ಆ ಥರ ಇಲ್ಲ, ಸೇಮ್ ಪಿಕ್ಚರಲ್ಲಿ ಏನಿದೆಯೋ ಅದೇ ಕೊಟ್ಟು ಕಳಿಸಿದ್ದಾರೆ ಅವರು. ಸೊ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನಿಮಗೆ ನೀವು ನೋಡಿದ್ರಿ ಇವಾಗ ಬ್ಲ್ಯಾಕ್ ಕಲರಲ್ಲಿ ಅವೈಲೇಬಲ್ ಇದೆ, ಹಾಗೆ ಡಾರ್ಕ್ ಪರ್ಪಲಲ್ಲಿದೆ, ಹಾಗೆ ಕಾಫಿ ಪೌಡರ್ ಕಲರಲ್ಲಿದೆ, ಮತ್ತು ಲೈಟಾಗಿ ಒಂದು ಲಿಮಿಟರ್ ಕಲರ್ ಅಂತ ಹೇಳ್ತೀವಲ್ವ, ಸೊ ಆ ಥರ ಕಲರಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇದೆ. ಟೋಟಲ್ ಹೇಳಬೇಕು ಅಂದರೆ ನಿಮಗೆ 4 to 5 ಕಲರ್ಸಲ್ಲಿ ಈ ಒಂದು ಡ್ರೆಸ್ಸು ಅವೈಲೇಬಲ್ ಇದೆ. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಮೀಶೋ ಆ್ಯಪಿಗೆ ಹೋಗ್ಬಿಟ್ಟು ನೀವು ಏನು ಅಂತಂದರೆ ನಾನು ಕೊಟ್ಟಿರುವಂತಹ ಲಿಂಕ್ ಆಗಲಿ ಅಥವಾ ನಾನು ಕೊಟ್ಟಿರುವಂತಹ ಕೋಡ್ ಆಗಲಿ ಸರ್ಚ್ ಮಾಡಿದರೆ ಖಂಡಿತವಾಗ್ಲೂ ಈ ಒಂದು ಡ್ರೆಸ್ಸು ನಿಮಗೆ ಸಿಗತ್ತೆ. ತುಂಬ ಚೆನ್ನಾಗಿದೆ, ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ. ಮತ್ತು ಇದು ಬಂದ್ಬಿಟ್ಟು ಲೈಕ್ರಾ ಅಂತ ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟಾಗಿ ಹೇಳ್ತೀನಿ, ಲೈಕ್ರಾ ಅಲ್ವೇ ಅಲ್ಲ. ಇದು ಬಂದ್ಬಿಟ್ಟು ಅಂದರೆ ಈ ಒಂದು ಕ್ಲಾತ್ ಬಂದ್ಬಿಟ್ಟು ನಾವೇನು ಸ್ವೆಟರ್ ಯೂಸ್ ಮಾಡ್ತೀವಲ್ವ ರಿಲೇಟೆಡ್ ಅದೇ ಥರನೇ ಬರುತ್ತೆ. ಸೊ ನನಗೆ ಪರ್ಫೆಕ್ಟಾಗಿ ಏನು ಅಂತಲ್ಲಿ ಅಷ್ಟು ಗೊತ್ತಿಲ್ಲ, ಬಟ್ ರಿಲೇಟೆಡ್ ಮಾತ್ರ ಸೇಮ್ ಅದೇ ಥರ ಬರುತ್ತೆ. ಮತ್ತು ತುಂಬ ಎಕ್ಸ್ಪೆಂಡ್ ಆಗುತ್ತೆ. ಇವತ್ತು ನಾನು ತರಿಸಿರೋದು XXL, ಸೊ ಅಲ್ಲಿ ಇರೋದು 5XL ಅಂತೇಳಿ ಒಳಗಡೆ ಇದೆ. ಬಟ್ ರಾಂಗ್ ಇದೆ. ನಾನು ಏನು ಪರ್ಚೇಸ್ ಮಾಡಿದ್ನೋ ಅದು ಬಂದ್ಬಿಟ್ಟು XXL ಪರ್ಚೇಸ್ ಮಾಡಿರೋದು. ಸೊ ಈ ಒಂದು ಡ್ರೆಸ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಪಾರ್ಟಿ ಇರ್ಬೋದು, ಫಂಕ್ಷನ್ ಇರ್ಬೋದು, ಈ ಥರದ ಒಂದು ಯಾವುದೇ ಒಂದು ಫಂಕ್ಷನ್ಗಳಿಗೆ ಹೋಗಬೇಕಾದ್ರೆ ಅಂದರೆ ವೆಸ್ಟರ್ನ್ ವೇರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇದ್ದಾಗ ಈ ಥರದ ಒಂದು ಡ್ರೆಸ್ನ ಖಂಡಿತವಾಗ್ಲೂ ವೇರ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕೂಡ ಇದೆ ಇದು. ನನಗಂತೂ ಈ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಬ್ಲ್ಯಾಕ್ ಕಲರಲ್ಲಿ ಒಂದು ಆರ್ಡರ್ ಮಾಡಿ ತೊಗೊಂಡೆ. ಸೆಕೆಂಡ್ ಟೈಮು ಈ ಒಂದು ಕಲರಲ್ಲಿ ನಾನು ಆರ್ಡರ್ ಮಾಡಿದ್ದು. ಸೊ ಈ ಒಂದು ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು, ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಡ್ರೆಸ್ಸು ಸಿಕ್ಕಾಪಟ್ಟೆ ಸ್ಟ್ರೆಚಬಲ್ ಇದೆ, ಚೆನ್ನಾಗಿದೆ, ಮತ್ತು ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಏನಂದರೆ ಓವರ್ಲಾಕ್ ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ಸೈಡ್ ಏನು ಮಾಡಿದ್ದಾರೆ, ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಸ್ವಲ್ಪ ಹೇಗೆ ಅಂದರೆ ರಿಂಕಲ್ಸ್ ಥರ ಇರಲಿ ಅಂತೇಳಿ ಅದು ಕೂಡ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ಓವರಾಲ್ ಹೇಳಬೇಕು ಅಂದರೆ ಡ್ರೆಸ್ಸೇ ಸೂಪರಾಗಿದೆ, ಆಸಮ್ ಆಗಿದೆ ಅಂತ ಹೇಳ್ಬೋದು.
ಸೊ ಈ ಒಂದು ಡ್ರೆಸ್ನ ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳಿದೆ ನಾನು ಈಗ ಆಲ್ರೆಡಿ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 239 ರುಪೀಸ್, ಅಂದರೆ 239 ರೂಪಾಯಿಗೆ ಈ ಒಂದು ಡ್ರೆಸ್ಸು ಅವೈಲೇಬಲ್ ಇದೆ. ಇಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇಷ್ಟು ಒಳ್ಳೆ ವೆಸ್ಟರ್ನ್ ಡ್ರೆಸ್ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ನಂಬೋಕ್ಕಾಗಲ್ಲ, ಆದರೆ ನಂಬಲೇಬೇಕು. ನಾನು ಈ ಒಂದು ಡ್ರೆಸ್ಗೆ ಕೊಟ್ಟಿರುವಂತಹ ಪ್ರೈಸ್ ಬಂದ್ಬಿಟ್ಟು 221 ರೂಪಾಯಿ, 221 ರುಪೀಸ್ಗೆ ಈ ಒಂದು ಡ್ರೆಸ್ನ ನಾನು ಪರ್ಚೇಸ್ ಮಾಡಿದೆ. ಸೊ ನನಗಂತೂ ಫುಲ್ ಹ್ಯಾಪಿ ಇದೆ, ವಿತ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹಾಗೆಯೇ ಇದರ ಒಂದು ಸ್ಟಾರ್ ರೇಟಿಂಗ್ಸ್ ಎಷ್ಟಿದೆ ಅಂದರೆ 3.7 ಇದೆ. ಸೊ ತುಂಬ ಜನ ತೊಗೊಳ್ತಿದ್ದಾರೆ, ತೊಗೊಂಡು ಕೂಡ ಅವರು ವೇರ್ ಮಾಡಿಬಿಟ್ಟು ಏನು ಅಂತಂದರೆ ಕಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ಈ ಡ್ರೆಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಬೇಗ ಬೇಗ ಪರ್ಚೇಸ್ ಮಾಡಿ. ಮೀಶೋದಲ್ಲಿ ಬಿಟ್ಟರೆ ಬೇರೆ ವೆಬ್ಸೈಟ್ಗಳಲ್ಲಿ ತುಂಬ ಅಂದರೆ ತುಂಬ ಹೈ ರೇಟ್ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಮೀಶೋದಲ್ಲಿ ಮಾತ್ರ ಒಂದು ಕಮ್ಮಿ ಪ್ರೈಸಲ್ಲಿ ಎಲ್ಲರ ಕೈಗೂ ಸಿಗಬೇಕು ವೆಸ್ಟರ್ನ್ ಡ್ರೆಸ್ ಹಾಕೋರು, ಆ ಥರ ಮಾರ್ಕೆಟಿಗೆ ಬಿಡೋದು ಅಂತಂದರೆ ನಮ್ಮ ಮೀಶೋದವ್ರು ಮಾತ್ರನೇ. ಸೊ ನಾನು ಮಾಡಿರುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆಯೇ ಏನು ಅಂತಂದರೆ ನನಗೆ ಹೆಚ್ಚಿನ ಸಪೋರ್ಟ್ ಕೂಡ ತುಂಬ ಬೇಕಾಗತ್ತೆ. ಸೊ ಪ್ಲೀಸ್ ನನಗೆ ಹಾಗೂ ನಾನು ಮಾಡುವಂತಹ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊತೀನಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ನೆಕ್ಸ್ಟು ತುಂಬ ಒಳ್ಳೆ ವೀಡಿಯೋಗಳನ್ನು ಮಾಡಲಿಕ್ಕೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೋಪ್ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮೆಲ್ರಿಗೂ ಮಾಹಿತಿ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ನೀವು ಕಮೆಂಟ್ ಸೆಕ್ಷನಿಗೆ ಬಂದುಬಿಟ್ಟು ಕಮೆಂಟ್ ಮಾಡ್ಬೋದು. ನಾನು ಆದಷ್ಟು ನಿಮಗೆ ಅದರ ಬಗ್ಗೆ ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಾನು ಎಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಮತ್ತೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಾನು ಮಾಡಿರುವಂತಹ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡಿ. ಹಾಗೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.